ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪಾ ಸಂತೋಷ್. ಇವತ್ತು ನಾನೊಂದು ಸಿಂಪಲ್ ಆಗಿ ಟೆಂಪಲ್ ಡಿಸೈನ್ನ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಕುಚ್ಚಲ್ಲಿ ಮತ್ತು ಬೀಡ್ಸ್ನ ಯೂಸ್ ಮಾಡಿ ಈ ಡಿಸೈನ್ನ ಹೇಗೆ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಮೊದಲಿಗೆ ಸೀರೆನ ಮೇಲ್ಭಾಗನ ನಮ್ಮ ಕಡೆಗೆ ಈ ರೀತಿಯಾಗಿ ತಿರುಗಿಸಿ ಇಟ್ಕೋಬೇಕು. ಅದಾದ ನಂತರ ನಾವು ನೋಡಿ, ನಾನಿಲ್ಲಿ ಗೋಲ್ಡ್ ಕಲರ್ ಥ್ರೆಡ್ 120 ಎಳೆ ದಾರನ ದೊಡ್ಡ ಕಣ್ಣಿನ ಸೂಜಿಗೆ ಹಾಕಿಟ್ಕೊಂಡಿದ್ದೀನಿ. ಸೀರೆ ಕೆಳಭಾಗದಿಂದ ಕುಚ್ಚನ್ನ ಮೇಲಕ್ಕೆ ಎತ್ಕೋಬೇಕು ನಾವು ಈ ರೀತಿಯಾಗಿ. ಮತ್ತು ನಾನು ಜರಿ ದಾರ, ನಾರ್ಮಲ್ ನೀಡಲ್ಗೆ 2 ಎಳೆ ಜರಿ ದಾರನ ಇಟ್ಕೊಂಡಿದ್ದೀನಿ. ಅದನ್ನು ನಾವು ಕುಚ್ಚನ್ನ ಅದರಿಂದ ಟೈಟಾಗಿ ಕಟ್ಕೋಬೇಕು. 2 ಬಾರಿ ಜರಿ ದಾರನ ಸುತ್ತಕೊಂಡು ಅದಾದ ನಂತರ 2 ಗಂಟುಗಳನ್ನ ಹಾಕ್ಕೋಬೇಕು. ನಾನು ತೋರಿಸ್ತಾ ಇದ್ದೀನಲ್ಲ, ಅದೇ ರೀತಿಯಾಗಿ 2 ಗಂಟುಗಳನ್ನ ಹಾಕ್ಕೊಂಡು ಟೈಟಾಗಿ ಕಟ್ಕೋಬೇಕು. ನಾವು ಗಂಟು ಹಾಕಿರ್ತೀವಲ್ಲ, ಆ ಗಂಟು ಒಳಗಡೆಯಿಂದ ಸೂಜಿನ ಕೆಳಗೆ ಎತ್ಕೋಬೇಕು. ಸೊ ನೀವು ಈ ರೀತಿಯಾಗಿ ಎತ್ಕೊಳ್ಳೋದ್ರಿಂದ ಜರಿ ದಾರ ಬಿಚ್ಕೊಳ್ಳೋ ಚಾನ್ಸಸ್ ಇರೋದಿಲ್ಲ. ಹಾಗಾಗಿ ಅದಾದ ನಂತರ ನಾವು ಕುಚ್ಚನ್ನು ಕಟ್ ಮಾಡ್ಕೋಬೇಕು. ಮತ್ತು ಪುಟ್ಟದಾಗಿ ಕಟ್ ಮಾಡ್ಕೋಬೇಕು. ನಾನಿಲ್ಲಿ ಹೇಳ್ತೀನಿ, ಮೊದಲನೇದು ನಾವು ಪುಟ್ಟದಾಗಿ ಕಟ್ ಮಾಡ್ಕೋಬೇಕು. ಅದಾದ ನಂತರ ಸ್ವಲ್ಪ ಸ್ಪೇಸ್ನ ಬಿಟ್ಬಿಟ್ಟು ನೆಕ್ಸ್ಟು ಸೇಮ್ ಕಲರ್ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಕೋಬೇಕು. ಸೇಮ್ ಕಲರ್ ಥ್ರೆಡ್ಡಿಂದನೇ ಕಟ್ಕೊಳ್ತಾ ಇದ್ದೀನಿ. ಮತ್ತು ನಾವಿವಾಗ ಮೊದಲನೇದು ನಾವು ಒಂದು ಸೈಜಲ್ಲಿ ಕಟ್ಟಿರ್ತೀವಲ್ಲ ಪುಟ್ಟದಾಗಿ, ಸೊ ಅದಕ್ಕಿಂತ ಸ್ವಲ್ಪ ಕೆಳಗಡೆ ಬರಬೇಕು. ಇವಾಗ ನೆಕ್ಸ್ಟು ಸೆಕೆಂಡ್ ಕುಚ್ಚು ನಿಮಗೆ ಅದಕ್ಕಿಂತ ಸ್ವಲ್ಪ ಕೆಳಗಡೆ ಬರಬೇಕು. ಅದಾದಮೇಲೆ ಜರಿ ದಾರದಿಂದ ಸೇಮ್ ನಾವು ಮೊದಲನೇದು ಕಟ್ಕೊಂಡ್ವಲ್ಲ ಅದೇ ರೀತಿಯಾಗಿ 2 ಬಾರಿ ಸುತ್ತಕೊಳ್ಬೇಕು. ಅದಾದಮೇಲೆ 2 ಗಂಟುಗಳನ್ನ ಹಾಕ್ಕೊಂಡು ಕುಚ್ಚನ್ನು ಟೈಟಾಗಿ ಕಟ್ಕೋಬೇಕು. 2 ಅಥವಾ 3 ಗಂಟುಗಳನ್ನ ಹಾಕ್ಕೊಂಡು ಕುಚ್ಚು ಬಿಚ್ಕೊಳ್ದಿರೋ ರೀತಿಯಲ್ಲಿ ನಾವು ಟೈಟಾಗಿ ಕಟ್ಕೋಬೇಕು. ಕಟ್ಕೊಂಡಿದ್ದಾದ ನಂತರ ನೋಡಿ, ರೀತಿಯಾಗಿ ಗಂಟು ಒಳಗಡೆಯಿಂದ ಸೂಜಿನ ಕೆಳಗೆ ಎತ್ಕೊಂಡ್ಬಿಟ್ರೆ ನಾವು ಕಟ್ ಮಾಡ್ಕೊಂಡ್ಮೇಲೂ ನಿಮಗೆ ಅದು ಬಿಚ್ಕೊಳ್ಳೋ ಚಾನ್ಸಸ್ ಇರೋದಿಲ್ಲ. ನಿಮಗೆ ತುಂಬ ಸೇಫ್ಟಿಯಾಗಿರುತ್ತೆ, ಸೆಕ್ಯೂರ್ ಆಗಿರುತ್ತೆ. ಸೊ ಹಾಗಾಗಿ ನೋಡಿ, ಇವಾಗ ಫಸ್ಟ್ನೇದಕ್ಕಿಂತ ಸ್ವಲ್ಪ ಎರಡನೇದನ್ನ ಅದಕ್ಕಿಂತ ಕೆಳಗಡೆ ಕಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ನಾನು ಥರ್ಡ್ ಒನ್, ಈಗ ನಾವು ಆ ಗ್ಯಾಪ್ ಬಿಟ್ಟಿರ್ತೀವಲ್ಲ, ಸ್ವಲ್ಪ ಗ್ಯಾಪ್ನ ಬಿಡಬೇಕು. ಸೊ ಅದಾದಮೇಲೆ ಥರ್ಡ್ ಒನ್ನ ಸೇಮ್ ಕಲರ್ ದಾರದಿಂದನೇ ಕಟ್ಕೊಳ್ತಾ ಇದ್ದೀನಿ. ಅದನ್ನು ಇವಾಗ ಸೆಕೆಂಡ್ ಒನ್ಗಿಂತ ಸ್ವಲ್ಪ ಕೆಳಗಡೆಗೆ ಸ್ವಲ್ಪ ಲಾಂಗ್ ಬರಬೇಕು. ಫಸ್ಟ್ ಒನ್ ಸ್ವಲ್ಪ ಶಾರ್ಟ್, ಅದಕ್ಕಿಂತ ಸ್ವಲ್ಪ ಲಾಂಗ್. ಥರ್ಡ್ ಒನ್ ಅದಕ್ಕಿಂತ ಸ್ವಲ್ಪ ಲಾಂಗ್. ಈ ರೀತಿಯಾಗಿ ಸ್ಟೆಪ್ ವೈಸಲ್ಲಿ ನಾವು ಕಟ್ಕೋಬೇಕು. ನೆಕ್ಸ್ಟು ಸೇಮ್ ಜರಿ ದಾರದಿಂದ ಗಂಟು ಹಾಕ್ಕೊಳ್ಬೇಕು. ಕುಚ್ಚನ್ನು ಟೈಟಾಗಿ ಕಟ್ಕೋಬೇಕು. ಮತ್ತು ನಾನಿಲ್ಲಿ 120 ಎಳೆ ದಾರ ತೊಗೊಂಡಿದ್ದೀನಿ. ನೀವು 150 ಎಳೆ ದಾರ ಕೂಡ ತಗೋಬೋದು. ಮತ್ತು ನೋಡಿ, ಈ ರೀತಿಯಾಗಿ ಜರಿ ದಾರನ ಕೆಳಗಡೆಗೆ ಎತ್ಕೋಬೇಕು. ಸೊ ಅದಾದಮೇಲೆ ಕಟ್ ಮಾಡ್ಕೋಬೇಕು. ಮತ್ತು ಕಟ್ ಮಾಡಿಕೊಂಡು ಕುಚ್ಚುಗಳನ್ನ ಎಲ್ಲನೂ ನೀಟಾಗಿ ಒಂದೇ ಸಮನಾಗಿ ಟ್ರಿಮ್ ಮಾಡ್ಕೋಬೇಕು. ನೋಡಿ, ಸ್ವಲ್ಪ ಕಟ್ ಮಾಡ್ಕೊಳ್ಳುವಾಗ ಒಂದು ಉದ್ದ ಗುಡ್ಡ ಆಗಿರುತ್ತೆ, ಟ್ರಿಮ್ ಮಾಡ್ಕೊಂಡ್ಬಿಡ್ಬೇಕು ನೀಟಾಗಿ. ಸೊ ಇವಾಗ ನಾನು ನೆಕ್ಸ್ಟು ಪಿಂಕ್ ಕಲರ್ ದಾರದಿಂದ ಕುಚ್ಚನ್ನ ಕಟ್ಕೋತಾ ಇದ್ದೀನಿ. ಸೊ ನಾವು ನೆಕ್ಸ್ಟ್ ಕಲರ್ ದಾರ ಸ್ಟಾರ್ಟ್ ಮಾಡುವಾಗ ಒಂದು ಹೆಬ್ಬೆರಳಿನ ಸೈಜು ಆ ಸ್ಪೇಸ್ನ ಬಿಡಬೇಕು. ಒಂದು ಬೆರಳಿಟ್ಟರೆ ನಿಮಗೆ ಎಷ್ಟು ಸ್ಪೇಸ್ ಬರುತ್ತೆ ಆ ಸ್ಪೇಸ್ನ ಬಿಟ್ಟು ನೆಕ್ಸ್ಟು ಕುಚ್ಚನ್ನ ಕಟ್ಕೋಬೇಕು. ಸೊ ಫಸ್ಟು ನಾವು ಕಟ್ಟಿದ್ದೀವಲ್ಲ ಗೋಲ್ಡ್ ಕಲರ್ ದಾರದಿಂದ ಅಷ್ಟೇ ಉದ್ದಕ್ಕೆ ಇಲ್ಲಿ ಕಟ್ಕೋಬೇಕು. ಫಸ್ಟ್ ಕುಚ್ಚನ್ನ ಏನು ಶಾರ್ಟಾಗಿ ಕಟ್ಟಿದ್ದೀವಿ ಅಲ್ಲ ಫಸ್ಟ್ ಒನ್ನು, ಸೊ ಅಷ್ಟೇ ಶಾರ್ಟಲ್ಲಿ ಕಟ್ಕೋಬೇಕು. ಮತ್ತು ಜರಿ ದಾರದಿಂದ ಕುಚ್ಚನ್ನ ಟೈಟಾಗಿ ಕಟ್ಕೋಬೇಕು. ಸೊ ಅದೇ ರೀತಿಯಾಗಿ 3 ಕುಚ್ಚುಗಳನ್ನು ಕಟ್ಕೋಬೇಕು. ಒಂದು ಶಾರ್ಟ್, ನೆಕ್ಸ್ಟ್ ಸ್ವಲ್ಪ ಲಾಂಗ್, ಅದೇ ಥರ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಲಾಂಗ್. ಆ ರೀತಿಯಾಗಿ ಸ್ಟೆಪ್ ವೈಸಲ್ಲಿ ನಾವು ಕಟ್ಕೋಬೇಕು. ಸೊ ನಿಮಗೆ ಅದು ಒಂಥರ ಸ್ಟೆಪ್ ವೈಸು ಶೇಪ್ ಆರ್ಚ್ ಏನು ಸ್ಲ್ಯಾಂಟಿಂಗ್ ಆಗಿ ಕಾಣಿಸುತ್ತೆ ನಿಮಗೆ. ನೋಡಿ, ಈ ರೀತಿಯಾಗಿ ಕಟ್ಕೋಬೇಕು. ನಾನಿವಾಗ ಫಸ್ಟ್ ಅದೇ ರೀತಿಯಾಗಿ ಪೂರ್ತಿ ಎಲ್ಲ ಕುಚ್ಚುಗಳನ್ನು ಫಸ್ಟ್ ಸ್ಟೆಪ್ಪು ಕಟ್ಕೊಂಡು ಮುಗಿಸ್ಕೊಂಡಿದ್ದೀನಿ. ಸೊ ನಿಮಗೆ ಅದನ್ನು ತೋರಿಸ್ತಾ ಇದ್ದೀನಿ. ಸೊ ಅದಾದಮೇಲೆ ನೆಕ್ಸ್ಟು ನಾವು ಬೀಡನ್ನ ಆ್ಯಡ್ ಮಾಡಬೇಕು. ಬೀಡನ್ನ ಆ್ಯಡ್ ಮಾಡೋದಕ್ಕೆ ನಾನು ನಾರ್ಮಲ್ ನೀಡಲ್ಗೆ 4 ಎಳೆ ದಾರನ, ಕಾಟನ್ ದಾರನ, ಗೋಲ್ಡ್ ಕಲರ್ ದಾರ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ನೆಕ್ಸ್ಟು ನಾನಿಲ್ಲಿ ದಪ್ಪದು, ಇದು ಬ್ರೈಡಲ್ ಬೀಡ್ಸ್ ಅಂತಾರೆ, ಈ ಥರ ದಪ್ಪ ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಡಿಸೈನ್ಗೆ ನೀವು ಈ ರೀತಿಯಾಗಿ ದಪ್ಪ ಬೀಡ್ಸ್ನ ಯೂಸ್ ಮಾಡಿದ್ರೇ ನಿಮಗೆ ಲುಕ್ಕು ತುಂಬ ಚೆನ್ನಾಗಿರುತ್ತೆ. ಸೊ ನಾವು ಸ್ಟಾರ್ಟಿಂಗು 3 ಕುಚ್ಚನ್ನ ಕಟ್ಟಿರ್ತೀವಲ್ಲ, ಅದಾದಮೇಲೆ ನೆಕ್ಸ್ಟ್ ಏನು
ಕುಚ್ಚನ್ನ ಕಟ್ಟೋದಕ್ಕೆ ಗ್ಯಾಪ್ ಬಿಟ್ಟಿರ್ತೀವಲ್ಲ ಆ ಗ್ಯಾಪಲ್ಲಿ ಬ್ಯಾಕ್ ಸೈಡಿಂದ ಮೊದಲು ಸೂಜಿನ ಮೇಲಕ್ಕೆ ಎತ್ಕೋಬೇಕು. ನೋಡಿ ಈ ರೀತಿಯಾಗಿ ಮೇಲಕ್ಕೆ ಎತ್ಕೊಂಡು ನೆಕ್ಸ್ಟು ಬೀಡನ್ನ ಆ್ಯಡ್ ಮಾಡಬೇಕು. ನಾವು ಏನು ದಾರದ ತುದಿಗೆ ಆಲ್ರೆಡಿ ಗಂಟು ಹಾಕಿರ್ತೀವಿ, ಸೊ ಅದು ಕೆಳಗಡೆ ಟೈಟಾಗಿ ಕೂತ್ಕೊಳ್ಳುತ್ತೆ. ಬೀಡನ್ನ ಆ್ಯಡ್ ಮಾಡಿಕೊಂಡು ಅಲ್ಲಿ ಕೂರಿಸ್ಕೋಬೇಕು. ನಾವೇನು ಸ್ಪೇಸ್ ಬಿಟ್ಟಿರ್ತೀವಲ್ಲ ಆ ಸ್ಪೇಸ್ಗೆ ಈ ಬೀಡ್ಸ್ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಅಲ್ಲಿಗೆ. ಅದಾದಮೇಲೆ ನೋಡಿ ನಾವು ನಾನು ತೋರಿಸ್ಕೊಡ್ತಾ ಇದ್ದೀನಲ್ಲ ಅದೇ ರೀತಿಯಾಗಿ ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ನೋಡಿ ನಾವು 2 ಬಾರಿ ಬೀಡನ್ನ ಲಾಕ್ ಮಾಡ್ಕೊಳ್ಳೋಣ, ಏಕೆಂದರೆ ಅದು ಇಲ್ಲಾಂದರೆ ಲೂಸಾಗಿ ಅಳ್ಳಾಡ್ಬಿಡುತ್ತೆ ಮತ್ತು ಬಿಚ್ಕೊಂಡು ಹೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ 2 ಬಾರಿ ನೀವು ಈ ರೀತಿಯಾಗಿ ಬೀಡ್ಸ್ ಒಳಗಡೆಯಿಂದ ದಾರಾನ ಎತ್ಕೋಬೇಕು. ಸೊ ಆವಾಗ ನಿಮಗೆ ಬೀಡ್ ತುಂಬ ಟೈಟಾಗಿ ನೀಟಾಗಿ ಕೂತ್ಕೊಳ್ಳುತ್ತೆ. ನೋಡಿ ಈ ರೀತಿಯಾಗಿ ಟೈಟಾಗಿ ಕೂರಿಸ್ಕೋಬೇಕು. ನಾವು ಈ ರೀತಿಯಾಗಿ ಟೈಟಾಗಿ ಕೂರಿಸ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ನಾವು ಮತ್ತೆ 3 ಕುಚ್ಚುಗಳನ್ನ ಬಿಟ್ಟು ನೆಕ್ಸ್ಟ್ಗೆ ನಾವು ಹೋಗಬೇಕು. ಸೊ ಅಲ್ಲಿಗೆ ಹೋಗಬೇಕು ಅಂದರೆ ನಾವು ಮತ್ತೆ ಒಂದೊಂದಕ್ಕೆ ನಾಟ್ ಹಾಕ್ಕೊಂಡು ಮಾಡ್ಕೊಳ್ಳೋದು ಚೆನ್ನಾಗಿರಲ್ಲ. ಸೊ ಹಾಗಾಗಿ ನಾವು ಏನು ಜಿಗ್ಜಾಗ್ ಮಾಡಿಸಿರ್ತೀವಲ್ಲ ಸ್ಯಾರಿ ಎಡ್ಜ್ಗೆ, ಸೊ ಆ ಜಿಗ್ಜಾಗ್ ಒಳಗಡೆಯಿಂದ ನೀವು ನೀಡಲ್ನ ಎತ್ಕೊಂಡು ಹೋಗ್ಬೋದು. ಸೊ ನೋಡಿ ಈ ರೀತಿಯಾಗಿ ನಿಧಾನಕ್ಕೆ ಆ ಜಿಗ್ಜಾಗ್ ಒಳಗಡೆಯಿಂದನೇ ನೀಡಲ್ನ ಎತ್ಕೊಂಡು ಹೋಗ್ಬೋದು. ಸೊ ನೋಡಿ ನೀಟಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಆಚೆ ಈಚೆ ಆಗ್ಬೋದು. ಸೊ ಏನಾಗಲ್ಲ, ನಿಮಗೆ ಅದು ಬ್ಯಾಕ್ ಸೈಡಲ್ಲಿ ಇರುತ್ತಲ್ಲ, ಸೊ ಹಾಗಾಗಿ ನಿಮಗೆ ಅದೇನು ಹೆವಿಯಾಗಿ ಕಾಣಿಸೋದಿಲ್ಲ. ಬಟ್ ನೀಟಾಗಿ ಜೋಪಾನವಾಗಿ ನೋಡಿ ತಗೊಂಡ್ರೆ ನೀವು ಅದರೊಳಗಡೆನೆ ತಗೊಳ್ಬೋದು. ಸೊ ಈ ರೀತಿಯಾಗಿ ನೋಡಿ ಮೇಲಕ್ಕೆ ಎತ್ಕೋಬೇಕು. ಜಿಗ್ಜಾಗ್ ಒಳಗಡೆಯಿಂದನೇ ದಾರಾನ ಎತ್ಕೋಬೇಕು. ಸೊ ಅದಾದಮೇಲೆ ನೆಕ್ಸ್ಟು ಮತ್ತೆ ಸೇಮ್ ನಾವು ಬೀಡನ್ನ ಆ್ಯಡ್ ಮಾಡಬೇಕು. ಮತ್ತು ಈ ಡಿಸೈನ್ಗೆ ನೀವು ಇದೇ ಥರದ ಬೀಡನ್ನ ಯೂಸ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಅಕಸ್ಮಾತ್ ಈ ಬೀಡ್ ಇಲ್ಲ ಅಂದರೆ ಯಾವುದಾದ್ರೂ ದಪ್ಪ ಇರೋವಂಥ ಬೀಡ್ಸ್ನೇ ಯೂಸ್ ಮಾಡಿ. ಲುಕ್ಕು ತುಂಬ ಚೆನ್ನಾಗಿ ಬರುತ್ತೆ, ನಿಮಗೆ ಒಂದು ಗ್ರ್ಯಾಂಡ್ ಲುಕ್ ಕೊಡುತ್ತೆ ಆ ಬೀಡ್ ನಿಮಗೆ ಕುಚ್ಚುಗೆ. ಸೊ ಹಾಗಾಗಿ ಹೇಳ್ತಾ ಇರೋದು ಸೇಮ್ ಬೀಡ್ಸ್ ಇದ್ದರೆ ಯೂಸ್ ಮಾಡಿ ಅಂತ. ಸೊ ನೋಡಿ ನಾನು 2 ಬಾರಿ ಬೀಡ್ಸ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ 2 ಬಾರಿ ನಿಮಗೆ ಲಾಕ್ ಮಾಡ್ಕೊಳ್ಳೋದ್ರಿಂದ ಬೀಡ್ ತುಂಬ ಟೈಟಾಗಿ ಕೂತ್ಕೊಳ್ಳುತ್ತೆ. ಸೊ ಸೇಮ್ ಅದೇ ಥರ ನಾವು ನೆಕ್ಸ್ಟ್ಗೆ ಮತ್ತೆ ಜಿಗ್ಜಾಗ್ ಒಳಗಡೆಯಿಂದ ನೀಡಲ್ನ ಎತ್ಕೊಂಡು ಹೋಗಬೇಕು. ಜಿಗ್ಜಾಗ್ ಒಳಗಡೆಯಿಂದನೇ ನೀಡಲ್ನ ತಗೊಳ್ಬೇಕು. ಸ್ವಲ್ಪ ನೋಡಿಕೊಂಡು ನಿಧಾನಕ್ಕೆ ತಗೊಂಡ್ರೆ ನಿಮ್ಗೆ ಈಸಿಯಾಗಿ ಬರುತ್ತೆ. ನೋಡಿ ಈ ರೀತಿಯಾಗಿ. ಸೊ ಇದೇ ರೀತಿಯಾಗಿ ನಾವು ಪೂರ್ತಿ ಮಾಡ್ಕೋಬೇಕು. ನೋಡಿ ನಾನಿಲ್ಲಿ ಒಂದು 3 ಬೀಡ್ಸ್ನ ಆ್ಯಡ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಯಾವ ರೀತಿ ಕಾಣಿಸುತ್ತೆ ಅಂತ. ಸೊ ಇದೇ ರೀತಿಯಾಗಿ ನೀವು ನೆಕ್ಸ್ಟು ಬೀಡ್ಸ್ಗಳನ್ನ ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕು. ನೋಡಿ ಕಂಪ್ಲೀಟ್ ಆದಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ಬಿಟ್ಟು ಕುಚ್ಚುಗಳು ಸಿಂಪಲ್ಲಾಗಿ ಈ ರೀತಿಯಾಗಿ ಬೀಡ್ಸ್ನ ಆ್ಯಡ್ ಮಾಡಿಕೊಂಡು ತುಂಬ ಒಳ್ಳೆ ಲುಕ್ನ ಕೊಡ್ಬೋದು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ ವೀಕ್ಷಕರೇ. ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ವೀಕ್ಷಕರೇ.